ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸನ್ಮಾನ್ಯ ಸಾವಿತ್ರಿ ಅವರು ತಮ್ಮ ಶ್ರಮದಿಂದ ಚಿಪ್ಸ್ ಅನ್ನ ಗೆದ್ದಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಈ ಚಿಪ್ಸ್. ನಾನು ಅವ್ರಿಗೆ ಸಂಜೆ ಸ್ನಾಕ್ಸ್ ಆಗುತ್ತೆ. ನಮ್ಮ ಪ್ರೊಡಕ್ಷನ್ ಖರ್ಚು ಉಳಿಸ್ತವ್ರೆ. ಇಷ್ಟೊತ್ತು ನಮ್ಮ ಜಿ ಕನ್ನಡ ಅಮೃತಧಾರೆ ಸಂಕ್ರಾಂತಿ ಜಾತ್ರೆ ಒಳಗಿರ್ತಕ್ಕಂಥ ಈ ಒಂದು ಆಟನ ಆಡಿದ್ರಿ. ಇಷ್ಟೊತ್ತು ಆಟ ಆಡಿದ್ರಿ, ನಮ್ಮ ಮಂದಿನ ಆಟ ಆಡಿಸಿದ್ರಿ. ನಿಮ್ಗೆ ಏನು ಅನಿಸ್ತು? ನನಗೆ ಇವ್ರ ಆಟಕ್ಕಿಂತ ಇವರಿಬ್ರು ಆಟ ನೋಡಿನೇ ತುಂಬಾ ಮನಸ್ಸಿಗೆ ಪುಳಕ ಆಗಿದೆ. ಮನಸ್ಸಿಗೆ ತುಂಬಾ ಪುಳಕ ಅಂಡ್ ರೋಮಾಂಚನಕರವಾಗಿತ್ತು. ಅಂಡ್ ಆಲ್ ದಿ ಬೆಸ್ಟ್. ಹರಿಹರ ಜನತೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬೆಂಗಳೂರಿಂದ ಬಂದಿದ್ದೀವಿ ನಿಮ್ಗಳ ಮುಂದೆ ಪ್ರೋಗ್ರಾಮ್ ಮಾಡಬೇಕು, ನಿಮ್ ಜೊತೆ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಪ್ರೋಗ್ರಾಮ್ ಮುಗಿಸ್ಕೊಂಡೇ ಹೋಗಿ. ಬಳಿಗಾರ ಹೋಗಿ ಬಾನಂತವರಿಗೆ ಅಂತ ಹೇಳಿ ಬಳಿ ಹಾಕಕ ಸಜ್ಜಾಗಿ ಕೂತಾರ. ನಮ್ಮ ಜಿ ಕನ್ನಡ ಮುಖಾಂತರ ಬಳಿ ಹಾಕಿಸ್ಕೊಳ್ಳೋದಂದ್ರೆ ಹೆಂಗ, ಜಾತ್ರೆ ವಾತಾವರಣ ಹೆಂಗಿರ್ತೈತೆ ಅನ್ನೋದನ್ನ ತೋರ್ಸಾಕತ್ತೀವಿ. ಅದ್ರೊಳಗೆ ವಿಶೇಷವಾಗಿ ಬಳಿ ಹಾಕೋದು ಹೆಂಗ ಅಂತಂದು ನೋಡೋನು ಬರ್ರಿ. ಈಗ ನಮ್ಮ ಅಮೃತಧಾರೆ ಸೀರಿಯಲ್ ನ ಮಲ್ಲಿ ಅವ್ರನ್ನ ವೆಲ್ಕಮ್ ಮಾಡೋನು ಬರ್ರಿ. ನೋಡೋಣ ಹಳ್ಳಿ ಒಳಗೆ ಹೋಗಿರ, ಹಳ್ಳಿಗೆ ಹೋಗಿರಲ್ಲ. ಸಾಗರದಲ್ಲಿ ಹುಟ್ಟು ಬೆಳೆದಿದ್ದು. ಸೊ ಜಾತ್ರೆ ಈ ಬಳೆ ಇಡ್ಸ್ಕೊಳ್ಳೋದೆಲ್ಲ ಗೊತ್ತು. ಅದಕ್ಕೆ ನೋಡಿ ಯಾವಾಗ್ಲೂ ಕಪ್ಪಳೆ ಪೈಲ್ ಹಾಕೊಂಡೇ ಇರ್ತೀವಿ. ಇವರು ಪಕ್ಕ ಹಳ್ಳಿ ಹುಡುಗಿ ಅದಾರ. ಈ ಬಳಿ ಬಗ್ಗೆ ಏನ್ ಅನ್ಸುತ್ತ ನಿಮ್ಗ? ನಿಮ್ ಊರಾಗ ಹಾಕಿಸ್ಕೊಂತಿದ್ರಿ ಬಳೆ ಅಂದ್ರೆ ಅಫ್ಕೋರ್ಸ್ ಇವಾಗ ಮುತ್ತೈದೆ ಅಂತ ಏನ್ ಹೇಳ್ತಾರೆ ಅದ್ರಲ್ಲಿ ಬಳೆನೂ ಒಂದ್ ಬರುತ್ತೆ. ಆದ್ರೆ ಹೆಣ್ಮಕ್ಳಿಗೆ ಅದು ಹುಟ್ಟದಾಗಿಂದಾನೇ ಬಂದಿರೋ ಅಂತದ್ ಒಂದು ಕುಂಕುಮ, ಬಳೆ, ಅರಿಶಿಣ, ಹೂವು ಅದೆಲ್ಲ ಒಂದು ಮುತ್ತೈದೆ ಒಂದು ಲಕ್ಷಣ. ಸೊ ಈ ಬಳೆ ನಮ್ಗೆ ಹುದ್ದಾಗಿಂದಾನೇ ಬಂದಿದೆ. ಅದು ಯಾವುದೇ ಒಂದು ಗಂಡು ಕೊಟ್ಟಿರುವಂತದ್ದಲ್ಲ, ಅದು ತಾಳಿ ಹಾಕೊಂಡು ಬಂದಿರುವಂತದ್ದಲ್ಲ. ಬಟ್ ಆದ್ರೆ ಈ ಬಳೆ ಏನು ಅಂತಂದ್ರೆ ಯಾವಾಗಲೂ ಜಲ್ 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 ಅಂತಿರತ್ತೋ ಹೇಳ್ತಾರೆ, ಗೊತ್ತಿಲ್ಲ, ಗಂಡನ ಆಯುಷ್ ಜಾಸ್ತಿ ಆಗತ್ತೆ ಅಂತ ಹೇಳಿ. ಸೊ ಈ ಕಪ್ಪು ಬಳೆ ಏನಿದೆ ಅದು ಗೌರಿ ಬಳೆ ಅಂತ ನಮ್ ಕಡೆ ಕರೀತಾರೆ. ಹೆಚ್ಚಾಗಿ ಮದ್ವೆ ಆದವ್ರು ಹಾಕೊಳ್ತಾರೆ. ಇನ್ ಕೆಲವೊಂದ್ ಕಡೆ ಗೌರಿ ಪೂಜೆ ದಿನ ಅಂತಂದ್ರೆ ಗಣಪತಿ ಜಾತ್ರೆ, ಗಣಪತಿ ಹಬ್ಬ ಏನಿರುತ್ತೋ ಅವಾಗ ನಾವು ಗಂಡನ ಅಕ್ಷರ ಎಷ್ಟಿರುತ್ತೋ ಅಷ್ಟು ಹಾಕೊಳ್ತೀವಿ. ಸೊ ಕೆಲವೊಂದ್ ಕಡೆ ಕೆಲವೊಂದು ನಿಯಮಗಳಿರುತ್ತೆ. ಅಂಡ್ ಸಾಗರ ಕಡೆ ಹೇಗೆ ಅಂದ್ರೆ ಜಾತ್ರೆ ಟೈಮಲ್ಲಿ ನಾವ್ ಯಾರ ಮನೆಗೆ ಹೋಗಿರ್ತೀವಿ, ಚಿಕ್ಕಪ್ಪನ ದೊಡ್ಡಪ್ಪನ ಅವ್ರ ಮನೆಗೆ ಹೋದಾಗ ಅವರು ಬಳೆ ಇಡ್ಸ್ಬೇಕು ನಮಗೆ, ನಮ್ಮ ಅಪ್ಪನ ಸ್ಥಾನದಲ್ಲಿ ಅಥವಾ ಅಣ್ಣನ ಸ್ಥಾನದಲ್ಲಿ. ಸೊ ನಾನು ಫುಲ್ ಒಂದು 24 ಈ ಕಡೆ ಒಂದು 24 ಈ ಕಡೆ ಕೈ ತುಂಬಾ ಬಳೆ ಹಾಕೊಂಡು ಬಂದಿರ್ತೀನಿ. ನೀವ್ ಹೇಳಿದ್ರಿ ಸಾಗರ ಕಡೆ ಹೋದಾಗ, ಜಾತ್ರೆ ಕಡೆ ಎಲ್ಲ ಹೋದಾಗ ದೊಡ್ಡಪ್ಪನೋ ಚಿಕ್ಕಪ್ಪನೋ ಹಿಂಗ್ ಬಳೆ ಹಾಕಿ ಕಳಿಸ್ತಾರ ಅಂತೇಳಿ. ಇವತ್ತ ನೀವು ನಮ್ಮ ಅಮೃತಧಾರೆ ಜಾತ್ರೆಗೆ ಬಂದಿರಿ. ಸೊ ಇದು ಜಾತ್ರೆನ ನಮ್ಮ ಕಾಕರ ಕುಂತಾರ ಬಳಿ ಹಾಕಕ್ಕ. ಸೊ ಅವಕಾಶ ಮಾಡಿಕೊಟ್ರ. ಸೊ ಹಾಕಿಸ್ಕೊಂಡ್ಬಿಡ್ರಲ್ಲ ಬಳಿ. ಎಸ್ ಹಾಕ್ರಿ ಕಾಕರ. ಹೆಂಗ ಅನ್ಸಾಕತ್ತೈತ್ರಿ ಮೇಡಮ್? ಊರ್ ಫೀಲ್ ಕೊಡತೈತಿ ನಿಮ್ಗ? ಹೌದು, ಚೆನ್ನಾಗಿದೆ. ಬಳೆನೂ ಚೆನ್ನಾಗಿದೆ, ಬಳೆ ಕಲರು ಚೆನ್ನಾಗಿದೆ. ನನ್ನ ಸಲ್ವಾರಿಗೂ ಸೂಟ್ ಆಗ್ತಾ ಇದೆ. ಎಸ್ ಮೇಡಮ್ ಅವರ ಡ್ರೆಸ್ಸಿಗೆ ಸೂಟ್ ಆಗಂಗ ನಮ್ಮ ಕಾಕರ್ ಮಸ್ತ್ ಬಳಿ ಹಾಕಾಕತ್ತಾರ. ಸೊ ಕಾಕರ್ನ ಒಂದೆರಡು ಮಾತು ಮಾತಾಡ್ಸೋನು ಏನಂತಾರ ಅಂತಂದು. ಕಾಕರ ಹೆಂಗ ಅನ್ಸಾಕತ್ತೈತ್ರಿ ಬಳಿ ಹಾಕಾಕತ್ರಿ? ಎಷ್ಟು ವರ್ಷದಿಂದ ಹಾಕಾಕತ್ತೀರಿ ಬಳಿ? 10 ವರ್ಷದಿಂದ ಹಾಕ್ತಿದ್ವಿ. 10 ವರ್ಷದಿಂದ ಬಳಿ ಹಾಕಾಕತ್ತಾರಂತ್ರಿ ಕಾಕರ. ಬಾಳ ಖುಷಿ ಆಗಾಕತ್ತೈತಿ. ಎಲ್ಲೆಲ್ಲಿ ಹೋಗ್ತೀರಿ ಬಳಿ ಹಾಕಾಕ? ನಾನು ಜಾತ್ರೆಗಳಿಗೆ ಮನ್ಯಾಗೆಲ್ಲ ಹೋಗ್ತೀವಿ. ಜಾತ್ರೆಗ ಮನ್ಯಾಗ ಎಲ್ಲ ಕಡೆ ಹೋಗ್ತಾರಂತ. ಇವ್ರ ಪರ್ಫಾರ್ಮೆನ್ಸ್ ಐತಿ ಅಂತ. ಆದ್ರೂ ಹಾಕೋರಿ ಬಳಿನ. ಬಾಳ ಪ್ರೀತಿಯಿಂದ ಹಾಕಾಕತ್ತಾರ ಅವ್ರು. ಹಾಕಿಸ್ಕೋರಿ. ನೋಡ್ರಿ ಸಂಸ್ಕೃತಿ ಮರ್ತಿಲ್ಲ ನಮ್ಮ ಮಲ್ಲಿ ಮೇಡಮ್ ಅವರು. ಹೆಂಗ ಅನಿಸ್ತು ಬಳಿ ಹಾಕಿಸ್ಕೊಂಡು ನಿಮ್ಗ? ತುಂಬಾ ಚೆನ್ನಾಗಿದೆ. ಜಿಗಿಮಿಗಿ ಜಿಗಿಮಿಗಿ ಅಂತಿದೆ. ಪುರಾಣ ಅಮ್ಮ ಅವ್ರನ್ನ ವೆಲ್ಕಮ್ ಮಾಡೋ ಸಮಯ. ಬಳಿ ಹಾಕಿಸ್ಕೊಳಕ ಕರೆನ ಬರ್ರಿ ಅಮ್ಮ ಅವ್ರ. ಮಧುರ ಮಧುರ ಸವಿ ಪ್ರೀತಿಯ ತಾಣ. ನೀವು ಹಳ್ಳಿ ಒಳಗ ಬೆಳೆದಂತಾರು, ಹಳ್ಳಿ ಒಳಗ ಧಾರಾವಾಹಿಲಿ ನಾನು ಸಿಟಿಲ್ ಬೆಳೆದಿರೋದು. ಹಳ್ಳಿಗೆ ಹೋಗಿ ಹಳ್ಳಿಲಿ ಹೇಗೆ ಸಂಸಾರ ಮಾಡ್ತೀನಿ ಅನ್ನೋದೇ ಇರೋದು ಕತೆ. ಸೊ ನಾನು ಅದನ್ನ ಹೇಳಕತ್ತೀನ್ರಿ. ಹಳ್ಳಿ ಒಳಗ್ ಹೋಗಿ ನೀವು ಹೆಂಗಿರ್ಬೇಕು, ಏನ್ ಮಾಡ್ಬೇಕು, ಸೊ ಅದನ್ನ ಹೇಳಕತ್ತೀನಿ. ಇನ್ಮೇಲೆ ಇರ್ಬೇಕಲ್ಲ ನೀವು. ಹಳ್ಳಿ ಒಳಗ ಬಳಿ, ಕುಂಕುಮ, ಹೂವ ಅಂತಂದ್ರ ಹೆಣ್ಮಕ್ಳಿಗೆ ಶೃಂಗಾರ. ಸೊ ಈ ಬಳಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತ? ನನಗೆ ಬಳೆ ಅಂದ್ರೆ ತುಂಬಾ ಇಷ್ಟ. ಅದು ಗಾಜಿನ ಬಳೆ ಅಂದ್ರೆ ನಂಗೆ ತುಂಬಾ ಇಷ್ಟ. ಸೊ ಹ್ಯಾಪಿ. ನೀವು ಮುಂದ ಹಳ್ಳಿಗೆ ಹೋದ್ಮೇಲೆ ಇವನ್ನೆಲ್ಲ ಕಲಿಬೇಕು. ನೋಡ್ರಿ ನೀವು ಹಾಕೊಂಡಿದ್ದಕ್ಕ ಅದು ಇನ್ನೂ ಚಂದ ಕಾಣಿಸಾಕತ್ತೈತಿ. ಹೆಂಗ ಅನ್ಸಾಕತ್ತೈತಿ ನಿಮಗೀಗ? ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅವ್ರು ಬಳೆ ಹಾಕ್ತಾ ಇರೋದು. ಅದು ಕಲರ್ ಎಲ್ಲ ಮ್ಯಾಚ್ ಆಗ್ತಿದೆ ಅಲ್ಲ. ಸೊ ತುಂಬಾ ಚಂದ ಕಾಣಿಸ್ತಾ ಇದೆ. ಈಗ ನೋಡ್ರಿ ಬಳೆ ಹಾಕಿಸ್ಕೊಂಡಾರ ನಮ್ಮ ಅಮ್ಮ ಅವರು. ಹಾಗೆ ಆದಿಲಕ್ಷ್ಮಿ ಪುರಾಣ ಕೂಡ ಫೇವ್ರೇಟ್. ಜಿ ಕನ್ನಡದಲ್ಲಿ ಬರ್ತಾರೆ ಎಲ್ಲದೂ ಕೂಡ ಪ್ರೋಗ್ರಾಮ್ಸ್ ಕೂಡ ತಪ್ಪದೆ ನೋಡ್ತಿರ್ತೀವಿ. ಅಡುಗೆ ಮಾಡೋದು ಬಿಟ್ಟು ಒಂದು ಪಕ್ಷ ಧಾರಾವಾಹಿ ಮಿಸ್ ಮಾಡ್ತಾರೆ. ನಿಮ್ಮ ಯಜಮಾನ ಭಯ ಅಲ್ಲ ನೀವು?
ಈಗ ಇದು ನೀವು ಬಳಿ ಉಡಿಸಿ ಏನ್ ಮಾಡಿದ್ರಿ ಅಂದ್ರೆ ತವ್ರ ಮನೆದು ಒಂದು ನೆನಪು ಮಾಡ್ಕೊಟ್ಬಿಟ್ರಿ. ನಾವು ಅನ್ಕೊಂಡಿದ್ವಿ ನಮ್ಮ ಕಡೆಯಿಂದ ನಿಮಗೊಂದು ಗಿಫ್ಟ್ ಕೊಡಬೇಕು, ಏನೋ ಒಂದು ಇಲ್ಲಿ ಉಡಿ ತುಂಬಾ ಕಾರ್ಯಕ್ರಮ ಇಟ್ಕೋಬೇಕಂತ ಹೇಳಿ. ಆದ್ರೆ ನನಗೆ ತುಂಬಾ ಖುಷಿ ಅನಿಸ್ತಾ ಇದೆ. ನೀವೇ ಕೂಡ ನನಗೆ ತವ್ರ ಮನೆದು ಒಂದು ತಂಗಂದ್ರೆ ನಾನು ಅಂದಿದ್ದೆ ಜಿ ಕುಟುಂಬ ನನ್ನ ಕುಟುಂಬ ಇದು ಅಂತ ಹೇಳಿ. ಸಾಯಂಕಾಲ 6 ಗಂಟೆಯಿಂದ ನಾವು ಶ್ರಾವಣಿ ಸುಬ್ರಹ್ಮಣ್ಯ ನೋಡ್ಕೊಂತ ಸ್ಟಾರ್ಟ್ ಮಾಡಿದ್ದು ಸೀರಿಯಲ್ಗಳನ್ನ ನಾವು ರಾತ್ರಿ ಐತೆಲ್ಲ ಬ್ರಹ್ಮಗಂಟು ಮುಗಿಸೋವರೆಗೂ ನೋಡ್ತೀವಿ. ಈಗ ನಮ್ಮ ಕುಟುಂಬಕ್ಕೆ ಹೊಸದಾಗಿ ಬಂದಿದ್ದಾರೆ ಈಗ ಆದಿಲಕ್ಷ್ಮಿ ಪುರಾಣ, ಅದನ್ನು ತುಂಬಾ ಚೆನ್ನಾಗಿದೆ. ಅಮೃತಧಾರೆ 850 ಎಪಿಸೋಡ್ ಆಗಿದೆ, ಅದಕ್ಕೂ ನಮಗೆ ಬಹಳ ಖುಷಿ ಆಗಿದೆ. ನೀವೆಲ್ಲ ನಮ್ಮವರು, ನಮ್ಮ ಊರಿಗೆ ಬಂದಿದ್ದಂತೂ ನಮಗೆ ತುಂಬಾ ಖುಷಿ ಆಗಿದೆ. ಫೈನಲ್ ರೀ ಇದು, ನಾವೇನ್ ಮಾತಾಡಂಗಿಲ್ಲ. ಜಿ ಕುಟುಂಬ ನಮ್ಮ ಕುಟುಂಬ ಮುಗಿಯಿತು. ಅಡಿಶ್ಯಾಗ ಮಜ್ಜಿಗೆ ಜಾತ್ರೆ ಬಹಳ ಮಸ್ತ್ ನಡೆಯಕತ್ತೈತಿ. ಆ ಜಾತ್ರೆ ಒಳಗ ನಮ್ಮ ಕುಂಬಾರಣ್ಣ ಬಂದಾರ, ಮಡಕಿ ಮಾಡಕತ್ತಾರ. ಆ ಮಡಕಿ ಮಾಡುವಂತದೇನು ಅಗ್ರಿ ಕೆಲಸ ಇಲ್ಲ, ಯಾಕಂದ್ರೆ ಅದು ಒಂದು ವಿದ್ಯೆ. ಅದನ್ನ ಬಹಳ ಚಂದ ಕಲಿಬೇಕು. ಕಲ್ತಾಗ ಅದನ್ನ ಮಾಡಕ್ ಆಗೋದು. ನಾವೇನಾರ ಮಾಡಕ್ ಹೋದಿವಿ ಅಂದ್ರ ಅದು ಆಗಾಗಿಲ್ಲ. ಆದ್ರೂ ನಮ್ಮ ಅಮೃತಧಾರೆ ಮಲ್ಲಿ ಅಕ್ಕಾರಿ ಇಲ್ಲಿ ಬಂದಾರ. ಅಕ್ಕಾರ, ಈ ಮಡಕಿ ನೋಡ್ರೆ ನಿಮ್ಗೆ ಏನ್ ಅನಿಸ್ತೈತಿ? ರೀಲ್ಸ್ ನೋಡ್ಬೇಕಾದ್ರೆ ತುಂಬಾ ಈಸಿ ಅಂತ ಅನಿಸ್ತಾ ಇತ್ತು. ಇವಾಗ ಡೈರೆಕ್ಟ್ ಆಗಿ ನೋಡ್ಬೇಕಾದ್ರೆ ಅಯ್ಯೋ ಏನಾಗತ್ತೋ ಅಂತ, ಎಲ್ಲಿ ತಾಂಟು ಮುಂಟು ಆಗತ್ತೋ ಅಂತ ಹೇಳಿ ಭಯ ಆಗ್ತಾ ಇದೆ. ಇದೊಂಥರ ನನಗೆ ಮೊದಲೇ ಮಣ್ಣಿನ ವಾಸನೆ ತುಂಬ ಇಷ್ಟ. ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಅದೆಷ್ಟು ಕೈ ಹೆಂಗ್ ಟರ್ನ್ ಆಗುತ್ತೆ ಅಂತಂದ್ರೆ ಅದು ನೋಡ್ತಾನೆ ಕುತ್ಕೋಬೇಕು ಅಂತ ಅನ್ಸುತ್ತೆ. ತುಂಬಾ ಕ್ಯೂಟ್ ಆಗಿತ್ತು ಅದು ಮಾಡೋದು. ಈಗ ನಮ್ಮ ಹರಿಹರದ ಮಂದಿ ನಿಮ್ಗೊಂದು ಚಾಲೆಂಜ್ ಕೊಟ್ಟಾರ. ಈ ಕುಂಬಾರಣ್ಣ ಹೆಂಗ್ ಮಾಡ್ಯಾರಲ್ಲ, ನೋಡ್ರಿ ಎಷ್ಟ್ ಚಂದ ಮಾಡ್ಯಾರ. ಇಲ್ಲಿ ಗಣೇಶ, ನಂದಿ, ಬಸವಣ್ಣ ಮತ್ತು ಗಣಪ ಇಬ್ರು ಅದಾರ. ಎಷ್ಟ್ ಚಂದ ಮಾಡ್ಯಾರ. ನೀವು ಇದನ್ನೇನು ಮಾಡೋದು ಬೇಡ. ಇದು ನಮ್ಮ ಈ ಜಾತ್ರೆ ಒಂದು 5-6 ಜಾತ್ರೆ ಅಕ್ಕವ. ಅದ್ರ ಬದ್ಲಿ ಒಂದು ಸಣ್ಣ ಮಡಿಕೆ ಮಾಡಿ ತೋರಿಸ್ರಿ, ಅದ ನಿಮಗೆ ಚಾಲೆಂಜ್ ಎಕ್ಸೆಪ್ಟೆಡ್. ಬಹಳ ಈಜಿ ಐತಿರೋ ತ್ರಾಸ? ತುಂಬಾ ಈಜಿ. ಅವರಿಗೆ ಮನಸ್ಸು ಕೊಟ್ಟು ಮಾಡಿದ್ರೆ ತುಂಬಾ ಈಜಿ ಇದೆ. ಯಾವುದೇ ಕೆಲಸ ಆದ್ರೂ ಮನಸ್ಸು ಕೊಟ್ಟು ಮಾಡಿದ್ರೆ ಅದ್ರಾಗ ಸಕ್ಸಸ್ ಆಗ್ತಿ ಅಂತೇಳಿ ನಮ್ಮ ಕುಂಬಾರಣ್ಣ ಹೇಳಕತ್ತಾರ. ಹಂಗಾಗಿ ಬರ್ಲಿ ಎಲ್ಲರದು ಒಂದು ಜೋರಾದ ಚಪ್ಪಾಳೆ. ಮಲ್ಲೇಕಂಗೆ ಮಲ್ಲಿ ಅವರ ಹೆಂಗೈತ್ರಿ ನಿಮ್ಮ ಎಕ್ಸ್ಪೀರಿಯನ್ಸು? ಏನಿಲ್ಲ ಅಂದ್ರೂ ಈ ಮಾರ್ಕ್ ಮಾತ್ರ ನಾನು ಉಗ್ರದೆ ಅಂತ ಗೊತ್ತಾಗ್ತಾ ಇದೆ. ಸೊ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ಮಲ್ಲಿ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಮಾಡಿದ್ರು ಅವರು ತುಂಬಾ ಎಕ್ಸ್ಪೀರಿಯನ್ಸ್ ತರ ಮಾಡಿದ್ದಾರೆ. ನೋಡ್ರಿ ಮಲ್ಲಿ ಅವರ ಸೇರಿ ಅವರು ನಿಮ್ಗೆ ಆಸ್ತಿ ಕೊಡ್ಲಿಲ್ಲ ಅಂದ್ರೂ ಚಿಂತಿಲ್ಲ. ಕೈ ಕೊಟ್ಟು ಅವ್ರು ನಿಮ್ಮ ಮನೆಯಿಂದ ಹೊರಗೆ ಹಾಕಿದ್ರು, ನೀವು ಕಡೆಗೆ ಹಿಂಗ ಮಡಿಕೆ ಮಾಡಿ ವ್ಯಾಪಾರ ಮಾಡಿ ಜೀವನ ನಡೆಸಬಹುದು. ನಮ್ಮಪ್ಪನ ಆಸ್ತಿ ಇದೆ. ನಮ್ಮಪ್ಪನ ಆಸ್ತಿ ಇಲ್ಲ ಅಂದ್ರೆ ನಾನು UPSC ಓದ್ತಾ ಇದ್ದೀನಿ. ನಾನೇ IAS ಆಫೀಸರ್ ಆಗಿ ಅವ್ರನ್ನೇ ಮನೆಯಿಂದ ಹೊರಡೆ ಹಾಕ್ಬೋದು. ಅಷ್ಟು ಶಕ್ತಿ ಇದೆ ಇವಾಗ.